ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಕಾಣುವ ಗಿಡದ ಬಗ್ಗೆ ನಿಮಗೆ ಪರಿಚಯ ಇದೆಯೇ? ಈ ಗಿಡ ಬಟರ್ ಫ್ರೂಟ್ ಗಿಡವಾಗಿದೆ. ಹಾಗೆ ಇದನ್ನು ನಮ್ಮ ಊರಿನ ಭಾಷೆಯಲ್ಲಿ ಅವಕಾಡ ಅಂತ ಕೂಡ ಕರೆಯುತ್ತಾರೆ. ನೋಡಿ ವೀಕ್ಷಕರೇ, ಈ ಒಂದು ಗಿಡದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ. ಕ್ರಮೇಣ ಈ ಹೂಗಳು ಕಾಯಿಯಾಗಿ ಹಣ್ಣಾಗುತ್ತದೆ. ನೋಡಿ ವೀಕ್ಷಕರೇ, ಮೊದಲು ಬಟರ್ ಫ್ರೂಟ್ ಅಂತ ಗಿಡ ನಾವು ನಮ್ಮ ಊರಿನಲ್ಲಿ ಕಾಣಲು ಸಿಗೋದು ಬಹಳ ಅಪರೂಪ. ಇದೊಂದು ವಿದೇಶಿ ತಳಿಯ ಹಣ್ಣಾಗಿದ್ದು ಈಗ ನಮ್ಮ ಊರಿನಲ್ಲಿಯೂ ಕೂಡ ಈ ಒಂದು ಗಿಡ ಬೆಳೆಯುತ್ತದೆ. ಸರಿಸುಮಾರು ಈ ಗಿಡಕ್ಕೆ 4 ವರ್ಷಗಳು ಆದವು. ಕಳೆದ ವರ್ಷ ಸುಮಾರು ಒಂದು 25 ಬಟರ್ ಫ್ರೂಟ್ ಹಣ್ಣು ಕಾಯಿಗಳು ಆಗಿರುತ್ತವೆ. ಅದರ ಹಿಂದಿನ ವರ್ಷ ಒಂದು 4-5 ಗಿಡ ಕಾಯಿಗಳು ಆಗಿರುತ್ತವೆ. ನೋಡಿ, ಈ ಗಿಡದ ಬುಡ ನೋಡಿ, ಅಷ್ಟೊಂದು ಎತ್ತರಕ್ಕೆ ಬೆಳೆದಿಲ್ಲ. ಸುಮಾರು ನೆಟ್ಟು 2.5-3 ವರ್ಷದಲ್ಲಿಯೇ ಈ ಗಿಡದಲ್ಲಿ ಬಟರ್ ಫ್ರೂಟ್ ಕಾಯಿಗಳು ಆಗಲು ಪ್ರಾರಂಭವಾಗಿವೆ. ನೋಡಿ, ಬಹಳ ಚೆನ್ನಾಗಿ ಈ ಗಿಡ ಬೆಳೆದಿದೆ. ಮರದ ಪ್ರತಿಯೊಂದು ರೆಂಬೆಯಲ್ಲಿಯೂ ಕೂಡ ಹೂಗಳಿರುವುದನ್ನು ನೀವು ಕಾಣುತ್ತೀರಾ. ನಮ್ಮ ಊರಿನಲ್ಲಿಯೂ ಕೂಡ ಈ ಗಿಡವನ್ನು, ಅಂದರೆ ಈ ವಿದೇಶಿ ಹಣ್ಣನ್ನು ಬೆಳೆಸಬಹುದು ಎಂಬುದು ಈ ಗಿಡ ಸಾಕ್ಷಿಯಾಗಿದೆ. ಮೊದಲು ನಮ್ಮ ಊರಿನಲ್ಲಿ ಕೇವಲ ಮಾವಿನ ಹಣ್ಣು, ಹಲಸಿನ ಹಣ್ಣು, ಪಪ್ಪಾಯ ಈ ರೀತಿ ಮಾತ್ರ ಇದ್ದವು. ಈಗ ವಿದೇಶಿ ಜಾತಿಯ ಹಣ್ಣುಗಳು ಕೂಡ ನಮ್ಮ ಊರಿನಲ್ಲಿ ಬೆಳೆಸಬಹುದು. ಈ ಮರದಲ್ಲಿ ಈ ರೀತಿ ಹೂಗಳು ನೋಡುವಾಗ ಬಹಳ ಖುಷಿಯಾಗುತ್ತದೆ. ನೋಡಿ, ಇನ್ನೊಂದು ಜಾತಿಯ ವಿದೇಶಿ ತಳಿ. ಈ ಹಣ್ಣನ್ನು ಮಿರಾಕಲ್ ಫ್ರೂಟ್ ಅಂತ ಕರೆಯುತ್ತಾರೆ. ವೀಕ್ಷಕರೇ, ನೋಡಲು ಚಿಕ್ಕದಾಗಿರಬಹುದು ಈ ಹಣ್ಣು, ಆದರೆ ಈ ಹಣ್ಣನ್ನು ಸೇವಿಸಿದ ನಂತರ ನಮ್ಮ ನಾಲಿಗೆಯ ರುಚಿ, ಅಂದರೆ ಯಾವುದೇ ಹುಳಿಯಾದಂತಹ ಕಹಿ ಹಣ್ಣನ್ನು ತಿಂದಾಗ ಈ ಹಣ್ಣನ್ನು ತಿಂದ ಮೇಲೆ, ಯಾವುದೇ ಹುಳಿ ಹಣ್ಣನ್ನು ತಿಂದರೆ ನಮ್ಮ ಯಾವುದೇ ಹಣ್ಣು ಕೂಡ ಸಿಹಿಯಾಗಿರುತ್ತದೆ. ನೋಡಿ, ಈ ಮಿರಾಕಲ್ ಫ್ರೂಟಿನ ಗಿಡವನ್ನು ನಾನು ಗೋಣಿಯಲ್ಲಿ ನೆಟ್ಟಿರುತ್ತೇನೆ. ಯಾಕೆಂತ ಹೇಳಿದರೆ ಈ ಗಿಡ ಮರವಾಗಿ ಬೆಳೆಯುವುದಿಲ್ಲ, ಬದಲಾಗಿ ಹೊದರಾಗಿ ಬೆಳೆಯುತ್ತದೆ. ಸುಮಾರು ಈ ಗಿಡಕ್ಕೆ 5 ವರ್ಷಗಳು ಆದವು. ನರ್ಸರಿಯಿಂದ ತಂದಿರುತ್ತೇನೆ. ಈ ಗಿಡಕ್ಕೂ ಕೂಡ ಕಡಿಮೆ ಎಂದರೆ 600 ರೂಪಾಯಿಯಷ್ಟು ಬೆಲೆ ಇದೆ. 600 ರೂಪಾಯಿ ಕೊಟ್ಟರೂ ಕೂಡ ನಮ್ಮ ಮನೆಯಲ್ಲಿಯೇ ಇಂಥ ಒಂದು ವಿದೇಶಿ ಹಣ್ಣು ಇದ್ದಂತಾದರೆ ನಮಗೆ ಬಹಳ ಖುಷಿ. ನೋಡಿ, ಇನ್ನಷ್ಟು ಹೂಗಳು ಈ ಗಿಡದಲ್ಲಿ ಇವೆ. ಒಂದು 3-4 ವರ್ಷದಿಂದಲೇ ಈ ಗಿಡದಲ್ಲಿ ಮಿರಾಕಲ್ ಫ್ರೂಟ್ ಆಗಲು ಪ್ರಾರಂಭವಾಗಿವೆ. ನೋಡಿ, ಕೆಲವೊಂದು ಮಿರಾಕಲ್ ಫ್ರೂಟಿನ ಹಣ್ಣುಗಳನ್ನು ಕೂಡ ಈ ಗಿಡದಲ್ಲಿ ನೀವು ಕಾಣುತ್ತೀರಾ. ಎಷ್ಟೊಂದು ಚೆನ್ನಾಗಿದೆ. ನೋಡಿ, ಇಲ್ಲಿ ಕಾಣುವಂತಹ ಪೇರಳೆ ಹಣ್ಣು, ಇದು ಕೆಂಪು ಜಾತಿಗೆ ಸೇರಿದಂಥ ಪೇರಳೆ ಹಣ್ಣು. ತಿನ್ನಲು ಕೂಡ ಬಹಳ ರುಚಿ. ನೋಡಿ, ಪ್ರತಿಯೊಂದು ಗೆಲ್ಲಲ್ಲಿ ಕೂಡ ಪೇರಳೆ ಹಣ್ಣುಗಳನ್ನು ನೀವು ಕಾಣಬಹುದು. ನೋಡಿ, ಈ ಗಿಡ ಎಷ್ಟೊಂದು ಚಿಕ್ಕದಾಗಿದೆ. ನೋಡಿ, ಇಲ್ಲಿ ಕೂಡ ಪೇರಳೆ ಹಣ್ಣು ಕಾಯಿ ಇದೆ. ಹೀಗೆ ನಮಗೆ ಬೇಕಾದಂಥ ಹಣ್ಣು ಹಂಪಲುಗಳನ್ನು ನಾವು ಮನೆಯಲ್ಲೇ ಬೆಳೆಸಿ ಅದರಲ್ಲಿ ಗಿಡದಲ್ಲಿ ಕಾಯಿಗಳು ಆಗುವಾಗ ನಮಗೆ ಆಗುವ ಸಂತೋಷ ಅಷ್ಟಿಷ್ಟಲ್ಲ. ನಾವು ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಹಾಕದೆ ಇದರಲ್ಲಿ ಆಗುವಂಥ ಫಲವನ್ನು ತಿಂದಾಗ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಉತ್ತಮ. ಗಿಡ ಚೆನ್ನಾಗಿ ಬೆಳೆದಿದೆ. ಕಳೆದ ವರ್ಷದಿಂದ ಆಗಲು ಪ್ರಾರಂಭವಾಗಿವೆ.
ನೋಡಿ, ಇಲ್ಲಿ ಇನ್ನೊಂದು ಗಿಡ. ಇದು ಯಾವ ಗಿಡ ಅಂತ ಹೇಳಬಹುದೇ? ಚಿಕ್ಕು ಗಿಡ ಅಥವಾ ಸಪೋಟ ಅಂತ ಕೂಡ ಕರೆಯುತ್ತಾರೆ. ಈ ಹಣ್ಣು ಸ್ವಲ್ಪ ಉದ್ದಕ್ಕೆ ಆಗುವಂತಹ ಗಿಡ, ಹೊದರಾಗಿ ಬೆಳೆದಿದೆ. ಇದು ಕೂಡ ನಾನು ನರ್ಸರಿಯಿಂದ ತಂದಿರುತ್ತೇನೆ. ನೋಡಿ, ಇಲ್ಲಿ ಕಾಯಿಗಳಿರುವುದನ್ನು ನೀವು ಗಮನಿಸ್ತೀರಾ? ನೋಡಿ, ಗಿಡದಲ್ಲಿ ಕಳೆದ ವರ್ಷದಿಂದ ಈ ಗಿಡದಲ್ಲಿ ಕಾಯಿಗಳು ಆಗಲು ಪ್ರಾರಂಭವಾಗಿವೆ. ಎತ್ತರಕ್ಕೆ ಬೆಳೆದಿಲ್ಲ. ಮಳೆಗಾಲ ಕಳೆದ ನಂತರ ಹಣ್ಣಂಪಲುಗಳ ಗಿಡಗಳು ಹೂ ಬಿಡಲು ಪ್ರಾರಂಭವಾಗುತ್ತವೆ. ಆಗ ನಾವು ನೆಟ್ಟಂತಹ ಮರದಲ್ಲಿ ಹೂಗಳು ಆದಾಗ ನಮಗೆ ನೋಡಲು ತುಂಬ ಖುಷಿಯಾಗುತ್ತದೆ. ಹಾಗೂ ನಾವು ನೆಟ್ಟಂತಹ ಗಿಡದಲ್ಲಿ ಹಣ್ಣಂಪಲುಗಳು ಆದಾಗ ನಮಗೂ ನೋಡಲು ಕೂಡ ಬಹಳ ಸಂತೋಷ. ನೋಡಿ, ಈ ಗಿಡ ನೋಡಿ ಎಷ್ಟೊಂದು ಸೊಗಸಾಗಿ ಬೆಳೆದಿದೆ. ಹಾಗೆ ಎತ್ತರಕ್ಕೆ ಬೆಳೆದಿಲ್ಲ, ಪೊದರಾಗಿ ಬೆಳೆದಿದೆ. ನೀವು ಕೂಡ ಇಂಥ ಗಿಡವನ್ನು ನಿಮ್ಮ ಮನೆಯ ತೋಟದಲ್ಲಿ ಬೆಳೆಸಿ ಆರೋಗ್ಯವಂತ ಹಣ್ಣುಗಳನ್ನು ಸೇವಿಸಿ ಅಂತ ಹೇಳುತ್ತೇನೆ. ಇದಕ್ಕೆ ಏನು ಅಷ್ಟೊಂದು ಖರ್ಚಿಲ್ಲ. ನೋಡಿ, ಇನ್ನೊಂದು ಮಾವಿನ ಮರ, ಆಲ್ ಸೀಸನ್ ಮ್ಯಾಂಗೋ ಜಾತಿಗೆ ಸೇರಿದಂತಹ ಮಾವಿನ ಹಣ್ಣಿನ ಗಿಡದಲ್ಲಿ ಹೂ ಅರಳಿದೆ. ಕಳೆದ ವರ್ಷ 1-2 ಹಣ್ಣುಗಳನ್ನು ಕೊಯ್ದಿರುತ್ತೇನೆ. ಈ ಗಿಡ ನೋಡಿ, ಈ ಗಿಡ ಕೂಡ ಪೊದರಾಗಿ ಬೆಳೆದಿದೆ, ಎತ್ತರಕ್ಕೆ ಬೆಳೆದಿಲ್ಲ. ಗಿಡ ಬಹಳ ಸೊಗಸಾಗಿ ಬೆಳೆದಿದೆ. ಸುಮಾರು 3 ವರ್ಷಗಳು ಈ ಗಿಡಕ್ಕೆ ಆದವು. ಹೀಗೆ ವಿವಿಧ ಜಾತಿಯ ಮಾವಿನ ಹಣ್ಣುಗಳ ಗಿಡವನ್ನಿಟ್ಟಿರುತ್ತೇನೆ. ಈ ವರ್ಷ ಈ ಒಂದು ಮರದಲ್ಲಿ ಹೂ ಆಗಲು ಪ್ರಾರಂಭವಾಗಿದೆ. ಅಂಗಡಿಯಿಂದ ತರುವುದಕ್ಕಿಂತ ನಮ್ಮ ಮನೆಯಲ್ಲಿಯೇ ನಾವು ಈ ರೀತಿಯ ಹಣ್ಣು ಹಂಪಲುಗಳ ಗಿಡಗಳನ್ನು ಬೆಳೆಸಿ ಆರೋಗ್ಯವಂತ ಹಣ್ಣನ್ನು ಸೇವಿಸಿದರೆ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಉತ್ತಮ. ನೋಡಿ, ತುಂಬ ವಿಟಮಿನ್ ಇರುವಂತಹ ಊರಿನ ಜಾತಿಗೆ ಸೇರಿದಂಥ ಪಪ್ಪಾಯ ಗಿಡ. ನೋಡಿ, ಈ ಗಿಡದಲ್ಲಿ ಕಳೆದ ವರ್ಷ ಬಹಳಷ್ಟು ಪಪ್ಪಾಯ ಹಣ್ಣುಗಳು ಆಗಿದ್ದವು. ಎತ್ತರದಲ್ಲಿ ಕಾಯಿಗಳಾದಾಗ ಭಾರವಾಗಿ ಆ ಗಿಡ ತುಂಡಾಗಿ ಬಿದ್ದಿರುತ್ತದೆ. ನಾನು ಆ ಗಿಡವನ್ನು ಕಡಿದಿರುತ್ತೇನೆ. ನಂತರ ಚಿಗುರು ಬಂದಂತಹ ಈ ಗಿಡದಲ್ಲಿ ಎಷ್ಟೊಂದು ಪಪ್ಪಾಯ ಹಣ್ಣುಗಳು ಆಗಿವೆ ಎಂಬುದನ್ನು ನೀವೇ ನೋಡಿ. ಮನುಷ್ಯನ ಆರೋಗ್ಯಕ್ಕೆ ಬಹಳ ಉತ್ತಮವಾದಂತಹ ಈ ಪಪ್ಪಾಯನ್ನು ನಾವು ನಮ್ಮ ಮನೆಯಲ್ಲೇ ತೋಟದಲ್ಲಿ ಆದಾಗ ನಮಗೆ ಆಗುವಂಥ ಸಂತೋಷ ಅಷ್ಟಿಷ್ಟಲ್ಲ. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.